ಯೋಜನಾಬದ್ಧ ಶಬ್ದವೇ ಸಂಗೀತ, ಅಸ್ತವ್ಯಸ್ತ ಶಬ್ದಗಳೇ ಗದ್ದಲ. ಧ್ವನಿ ಅಂದ್ರೆ ಏನು ಅಂತ ಅಂದ್ರೆ, ಅಥವಾ ಸಂಗೀತ ಅಂದ್ರೆ ಏನು ಅಂತ ಅಂದ್ರೆ, ಒಂದು ರೀತಿಯ ಯೋಜನೆ ಅದರಲ್ಲಿ ಅಡಗಿರುತ್ತೆ. ಈಗ ನಾವು ಎಷ್ಟೊಂದು ಭಾಷೆ, ಎಷ್ಟೊಂದು ಫಿಲಂ ಹಾಡುಗಳು ಕೇಳ್ತೀವಿ. ಹಳೆ ಹಾಡುಗಳನ್ನು ಈಗಲೂ ಮೆಚ್ಕೋತೀವಿ. ಕಾರಣ ಏನು? ಆಯಾ ಸಂಗೀತ ನಿರ್ದೇಶಕ ಪದಗಳ ಜೊತೆಗೆ ಸಂಗೀತವನ್ನ ಆಡ್ ಮಾಡ್ತಾ ತನ್ನ ಒಂದು ಸೃಜನಾತ್ಮಕತೆಯನ್ನ, ಕ್ರಿಯೇಟಿವಿಟಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇವತ್ತು ಈಗ ಮಾತನಾಡ್ತಾ ಇರೋ ವಿಷಯ, ನಾವೇನು ಶಬ್ದ ಮಾಡ್ತೀವಿ. ನಾನು ಹಿಂದೆ ಒಂದು ಥಿಯೇಟರ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಅದರ ಅನುಭವ ಒಂದು ನಿಮ್ಮ ಜೊತೆ ಹಂಚ್ಕೋತೀನಿ. ಒಬ್ಬ ಸೌಂಡ್ ಎಕ್ಸ್ಪರ್ಟ್ ಬಾಚಣಿಗೆಯ ಮೂಲಕ, ಪ್ಲೇಟ್ ಮೂಲಕ, ಸ್ಪೂನ್ ಮೂಲಕ ಸಂಗೀತ ಹೊರಹೊಮ್ಮಿಸ್ತಾ ಇದ್ರು. ನಾನು ಕಣ್ಣಾರೆ ನೋಡಿದ್ದೀನಿ ಕೆಲವು ಡ್ರಾಮಾಗಳನ್ನ. ಅವರು ವಾದ್ಯಗಳನ್ನ ಬಳಸದೆ, ನಾವು ರೆಗ್ಯುಲರ್ ದೈನಂದಿನ ಬಳಕೆಯ ವಸ್ತುಗಳನ್ನ ಬಳಸಿ ಸಂಗೀತ ಕ್ರಿಯೇಟ್ ಮಾಡಿದ್ರು. ಓಕೆ. ಸೊ ಈ ಥರದ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಇನ್ನೊಂದು ಯಾವುದೋ ಒಂದು ದೇಶದ ಮ್ಯೂಸಿಕ್ ಟ್ರೂಪ್, 4 ಗಾಯಕರು. ಓಕೆ. 4 ಮೈಕು. ಆ ಮೈಕ್ ಮುಂದೆ ಹಿಂದೆ ಬರ್ತಾನೆ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದದನ್ನ ಗಮನಿಸ್ತೆ ನಾನು. ಅದು ಒಂದು ರೀತಿಯ ಸಂಗೀತದ ಅಲೆಯಾಗಿ ನಿರ್ಮಾಣ ಆಗ್ತಾ ಇತ್ತು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ, ಭಾಷಣ ಕೌಶಲ್ಯ ಕಲಿಬೇಕು ಅಂತ ಹೆಚ್ಚಿನ ಜನ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ನಾನು ಆಯ್ತ್ರಿ, ಭಾಷಣ ಕೌಶಲ್ಯದ ಜೊತೆಗೆ ಸಂವಹನ ಕೌಶಲ್ಯವನ್ನು ಕಲ್ತ್ಕೊಳ್ಳಿಯೇ, ಜೊತೆಗೆ ಜೀವನ ಕೌಶಲ್ಯವನ್ನ ಅರ್ಥಕೊಂಡು ನೀವು ನಾಯಕತ್ವ ಕೌಶಲ್ಯ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ ನಾನು ಗೈಡ್ ಮಾಡೋಕ್ಕೆ ಶುರು ಮಾಡಿದ್ದೇನೆ. ಅದು ಯಾರು ನಮ್ಮ ಕ್ಲಾಸಿಗೆ ಬರ್ತಾರೆ ಅವರಿಗೆ ಗೊತ್ತಾಗ್ತಾ ಇದೆ. ಓಕೆ. ಅದರಲ್ಲಿ ನಾನು ಗೋಲ್ಡ್ ಅಂಡ್ ಡೈಮಂಡ್ ಕಮ್ಯುನಿಟಿ, 2 ಕಮ್ಯುನಿಟಿ ಮಾತ್ರ ಈಗ ಸದ್ಯದಲ್ಲಿ ನಾವು ತರಬೇತಿಯ ಮೂಲಕ ತರಗತಿಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಮೋರ್ ಆಫ್ ಎ ಪ್ರಾಕ್ಟಿಕಲ್ ಅಪ್ರೋಚ್ ಇರ್ತದೆ. ಈ ಒಂದು ವಿಷಯ ಏನಿದೆ ಅಲ್ಲ, ಯೋಜನಾಬದ್ಧ ಶಬ್ದ, ಸಿ ಪದ, ಆ ಪದಗಳನ್ನು ಸರಿಯಾಗಿ ಜೋಡಿಸುವ ಮೂಲಕ ಒಂದು ಸುಂದರ ವಾಕ್ಯ, ಆ ಸುಂದರ ವಾಕ್ಯಗಳನ್ನು ನಾವು ಪೋಣಿಸಿ ಮಾತನಾಡುವ ಮೂಲಕ ಅಲ್ಲೊಂದು ಭಾಷಣ. ಹಾಗೆ ಪದಗಳ ಜೊತೆಗೆ ಸಂಗೀತ, ಭಾವ ಗೀತೆ ಆಯಿತು. ನಾನು ಸಿ ಯಶ್ವತ್ ಅವ್ರನ್ನೂ 2-3 ಸಾರಿ ಟಿವಿಗೆ ಇಂಟರ್ವ್ಯೂ ಮಾಡಿದ್ದೆ. ಅದರಲ್ಲಿ ಒಂದು ಇಂಟರ್ವ್ಯೂ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದೆ. ಅಸ್ತವ್ಯಸ್ತ ಶಬ್ದಗಳೇ ಅಂದರೆ, ನಾವು ಯಾವುದು ಆರ್ಡರ್ಲಿ ಇರೋದಿಲ್ಲ, ಡಿಸಿಪ್ಲಿನ್ಡ್ ಇರೋದಿಲ್ಲ, ಅದೆಲ್ಲ ಗದ್ದಲ ಆಗ್ತದೆ. ಈಗ ಯಾವುದೋ ಒಂದು ಮಾರ್ಕೆಟ್ಗೆ ಹೋಗ್ತೀವಿ, ಮಾರ್ಕೆಟಲ್ಲಿ ಏನೇನೋ ಸದ್ದು ಬರ್ತಾ ಇರುತ್ತೆ. ಅದದ್ದು ಮಾರ್ಕೆಟೇ ಶಬ್ದ. ಕರೆಕ್ಟ್. ಸೊ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಲಿ, ಯೋಚನೆ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ನು ಈ ವಿಚಾರದ ಬಗ್ಗೆ ಮಾತಾಡ್ಸೋಣ ಅಂತ ಇದ್ದೇನೆ. ಬನ್ನಿ, ರಾಜೇಂದ್ರ ಏನು ಮಾತಾಡ್ತಾರೆ ಕೇಳೋಣ. ಎಸ್ ರಾಜೇಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಸಬ್ಜೆಕ್ಟ್ ಸರ್ ಕೊಟ್ಟಿರೋದು ಯೋಜನಾಬದ್ಧ ಶಬ್ದವೇ ಸಂಗೀತ, ಅಸ್ತವ್ಯಸ್ತ ಶಬ್ದವೇ ಗದ್ದಲ. ಇದು ನಮ್ಮೆಲ್ಲರ ಜೀವನಿಗೆ ಬಹುಮುಖ್ಯ ಪಾಯಿಂಟ್. ಅದು ನಾನು ಒಂದು ಸರಳ ಆದರೆ ಆಳವಾದ ವಿಚಾರ ಇದು ಇಷ್ಟಪಡಕ್ಕೆ ಯೋಚನೆ ಮಾಡ್ತೀನಿ. ಮಾತನಾಡುವುದು ಎಲ್ಲರಿಗೂ ಬರ್ತದೆ, ಆದರೆ ಮನಸ್ಸಿಗೆ ತಲುಪುವಂತೆ ಮಾತನಾಡುವುದು ಕೆಲವರಿಗೆ ಮಾತ್ರ ಬರ್ತದೆ. ಹೇಗೆ ಗೊತ್ತಾ ಅಂದ್ರೆ, ಮಾತುಗಳಿಗೆ ಒಂದು ಲಯ ಇದೆ, ಮಾತುಗಳಿಗೆ ಒಂದು ಕ್ರಮ ಇದೆ. ಸಂಗೀತವನ್ನು ಯೋಚಿಸಿ ನೋಡಿ, ಸ್ವರಗಳು ಸರಿಯಾದ ಕ್ರಮ ಬಂದರೆ ಅದು ಸಂಗೀತ, ಸ್ವರ ಅಸ್ತವ್ಯಸ್ತವಾಗಿ ಬಂದರೆ ಅದು ಗದ್ದಲ, ನಾಯ್ಸು, ತಲೆನೋವು ಎಲ್ಲ ಬರ್ತದೆ. ಸೊ ಅದೇ ರೀತಿ ನಮ್ಮ ಮಾತುಗಳನ್ನು ಸರಿಯಾಗಿ ಕ್ರಮದಲ್ಲಿ ಇದ್ದರೆ ಅದು ಹೃದಯವನ್ನು ಮುಟ್ಟುತ್ತದೆ, ಇಲ್ಲದಿದ್ದರೆ ನಮಗೆ ತಲೆನೋವು, ಕೇಳುಗರಿಗೆ ಇಷ್ಟಪಡದ ವ್ಯಕ್ತಿ ಆಗ್ತಾನೆ, ಅವರಿಂದ ದೂರ ಹೋಗೋಕ್ಕೂ ಪ್ರಯತ್ನ ಪಡ್ತಾರೆ. ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಹೇಳಿದ, ಓದೆ, ನೋಡಿದೆ, ಬಂದೆ. ಇದು ಮಾತು, ಆದರೆ ಇದರಲ್ಲಿ ಸತ್ವ ಇಲ್ಲ, ಜೀವವಿಲ್ಲ.
ಇದನ್ನು ಇನ್ನೊಂದು ರೀತಿ ಹೇಗೆ ಹೇಳಿದರೆ, ನಾನು ಹೋದ ಸ್ಥಳ ನಮ್ಮ ಮನಸ್ಸನ್ನು ಮುಟ್ಟಿತು, ಅಲ್ಲಿ ನಾನು ನನ್ನನ್ನೇ ಹೊಸದಾಗಿ ಕಂಡುಕೊಂಡಿದ್ದೇನೆ. ಇದು ಮಾತಲ್ಲ, ಇದು ಅನುಭವದ ಸ್ವರಗಳು. ಸೊ ಇದು ಎಲ್ಲ ಮನಸ್ಸಿಗೂ ತಲುಪುತ್ತದೆ. ಮುಖ್ಯ ಸಂದೇಶ ಏನೆಂದರೆ, ಮಾತನಾಡುವ ಮುಂಚೆ ಯೋಚಿಸಿ, ಪದಗಳನ್ನು ಜೋಡಿಸಿ, ಲಯದಲ್ಲಿ ಹೇಳಿದರೆ ಅದು ನಿಮ್ಮ ಮಾತುಗಳನ್ನು ಸಂಗೀತವಾಗಿ ಜನರ ಹೃದಯದಲ್ಲಿ ಮುಟ್ಟುತ್ತದೆ. ಸೊ ಇದರಿಂದ ನಾವು ಏನು ತಿಳ್ಕೊಂಡಿದ್ರೆ ಅಂದ್ರೆ, ನಾವು ಮಾತನಾಡುವುದು ಲಯಬದ್ಧವಾಗಿದ್ದರೆ ಎಲ್ಲರನ್ನೂ ಮೆಚ್ಚಿಸಬಹುದು, ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಎಸ್, ತುಂಬ ಚೆನ್ನಾಗಿ ರಾಜೇಂದ್ರ ಅವರು ತಿಳಿಸಿದರು. ವಿಕಾಸ್ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಸ್, ವಿಕಾಸ್. ನಮಸ್ಕಾರಗಳು ಸರ್. ಯೋಜನಾಬದ್ಧ ಶಬ್ದವೇ ಸಂಗೀತ, ಅಸ್ತವ್ಯಸ್ತ ಶಬ್ದಗಳೇ ಗದ್ದಲ ಅಂತ ಹೇಳ್ತೀವಿ. ಸರ್, ಈಗ ನಾವು ವ್ಯಕ್ತಿ ಸ್ವರ ಜ್ಞಾನವಿಲ್ಲದೆ ಜೋರಾಗಿ ಕಿರ್ಚಿದ್ರೆ ಅದು ಬ ಅಸ್ತವ್ಯಸ್ತವಾಗಿ ಮಾತಾಡಿದ್ರೆ ಅದು ಗದ್ದಲ ಆಗುತ್ತದೆ. ಅದೇ ತಾಳವಾಗಿ ಮತ್ತೆ ಆ ಒಂದು ವ್ಯಕ್ತಿ ಹಾಡು ಹಾಡುವಾಗ ಅವನು ಸ್ವರ ಮತ್ತು ತಾಳವನ್ನು ಯೋಜನಾಬದ್ಧವಾಗಿ ಪಾಲಿಸಿದ್ರೆ ಅದು ಸಂಗೀತ ಆಗುತ್ತದೆ. ಈ ಸಂಗೀತದ ರೀತಿಯಲ್ಲಿ ಮನಸ್ಸಿಗೆ ಶಾಂತಿ ನೀಡಿದ್ರೆ, ಗದ್ದಲವು ನಾವು ಮಾತಾಡುವುದು ಕಿರ್ಚಾಡೋದು ರೀತಿಯಲ್ಲಿ ನಾವು ಮಾತಾಡಿದ್ರೆ ಮಾನಸಿಕವಾಗಿ ಒತ್ತಡಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಂಗೀತದ ಕಲೆ ಮತ್ತು ಜ್ಞಾನ ಎರಡರನ್ನ ಸಮ್ಮಿಶ್ರ ಸ್ವರಗಳ ಗಣಿತದ ಲೆಕ್ಕಾಚಾರ ಆಗಿ ನೋಡಿದ್ರೆ ಸರಿಯಾಗಿದ್ದಾಗ ಮಾತ್ರ ಅಲ್ಲಿ ಸಂಗೀತದ ಹುಟ್ಟುತ್ತದೆ. ಹಾಗೇನೆ ಆ ಮಾತುಗಳು ನಾವು ಅಸ್ತವ್ಯಸ್ತವಾಗಿ ಮಾತಾಡಿದ್ರೆ ಅದು ಕಲೆ ರೀತಿಯಲ್ಲಿ ಇರುವುದಿಲ್ಲ, ಗೊಂದಲ ಗೂಡಾಗಿರ್ತದೆ ಅಂತ ಹೇಳ್ಬೋದು. ಹಾಗೇನೆ ಮನುಷ್ಯನು ಸಂಗೀತದ ರೀತಿಯಲ್ಲಿ ಮಾತಾಡಬೇಕು ಅಂತಾರೆ. ನಾವು ಮಾತಾಡೋದು ಬೇರೆಯವರಿಗೆ ಇಂಪಾಗಿ ಮೃದುವಾಗಿ ಮನಸ್ಸಿಗೆ ಎಷ್ಟು ನೆಮ್ಮದಿ ರೀತಿಯಲ್ಲಿ ಅವನು ಮಾತಾಡಿದ್ರೆ ಕೇಳಬೇಕು ಅಂತಂದ್ರೆ ಹಾಗೆ ಸಂಗೀತರ ರೂಪದಲ್ಲಿ ಅವನು ಮಾತುಕತೆ, ಅವನು ಭಾಷಣದಲ್ಲಿ ಮಾತಾಡಿದಪ್ಪ, ಸಂಗೀತ ರೂಪದಲ್ಲಿ ಮಾತಾಡಿದ್ರು ಗದ್ದಲ ಇಲ್ಲ, ಏನಿಲ್ಲ. ಆ ರೀತಿಯಾಗಿ ಅವನು ಭಾಷಣ, ಅವನು ಮಾತುಗಾರಿಕೆ ಆ ರೀತಿಯಾಗಿ ಇರುತ್ತದೆ ಅಂತ ಹೇಳ್ತಾ, ಯೋಜನಾಬದ್ಧ ಅಂದ್ರೆ ಕ್ರಮಬದ್ಧವಾಗಿ ಅದನ್ನ ಮಾತುಗಳಿಗೆ ಅದು ಅಂದ್ರೆ ಅಂದ್ರೆ ಸಂಗೀತದಾಗ ಹೆಂಗೆ ತಾಳ, ಲಯ ಮತ್ತು ಶ್ರುತಿನ ಉಪಯೋಗಿಸಿ ಮಾತಾಡ್ತಾರೋ ಅದೇ ರೀತಿ ನಮ್ಮ ಧ್ವನಿ ತರಂಗಗಳು, ಮಾತುಗಳು, ಧ್ವನಿ ಯಾವ ರೀತಿ ನಮಗೆ ಕಿವಿಗೆ ಇಂಪಾಗಿ ಕೇಳಿಸ್ತಾವೋ ಅದೇ ಶಬ್ದಗಳು ಯಾವುದೇ ನಿಯಮವಿಲ್ಲದೆ ಏನಾದರೂ ಮೊಳಗಿದ್ರೆ ಅಂದ್ರೆ ಕಿರಿಕಿರಿ ಇರ್ತಾರೆ ಇದ್ರೆ ಅದು ಅಸ್ತವ್ಯಸ್ತ ಆಗುತ್ತದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್, ವೆರಿ ಗುಡ್ ವಿಕಾಸ್. ನಮ್ಮ ಜೊತೆ ಸುದರ್ಶನ್ ಇದ್ದಾರೆ. ಸುದರ್ಶನ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಎಲ್ರಿಗೂ, ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ. ಆ ಯೋಜನಾಬದ್ಧ ಶಬ್ದವೇ ಸಂಗೀತ, ಅಸ್ತವ್ಯಸ್ತ ಶಬ್ದವೇ ಗದ್ದಲ. ಇದು ನಾವು ಪ್ರತಿದಿನದ ನಮ್ಮ ಆಕ್ಟಿವಿಟೀಸ್ನೇ ನೋಡ್ತಾ ಇದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು, ನಮ್ಮ ದಿನನ ಪ್ಲಾನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಪ್ಲಾನ್ ಮಾಡಿ ನಾವು ಚೆನ್ನಾಗಿ ಪ್ಲಾನ್ ಮಾಡಿ ಹೋಗ್ತಾ ಇದ್ವಿ ಅಂದ್ರೆ ಅದು ಒಂಥರ ಯೋಜನಾಬದ್ಧವಾಗಿತ್ತು ಅಂದ್ರೆ ನಮ್ಗೆ ಯಾವುದೇ ಟೆನ್ಷನ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಮತ್ತೆ ಅದೇ ನಾವು ಅಲ್ರಾಮ್ ಸ್ನೂಸ್ ಅಲ್ರಾಮ್ ಹೊಡಿತಾನೆ ಇರುತ್ತೆ, ಸ್ನೂಸ್ ಮಾಡ್ತಾನೆ ಇರ್ತೀವಿ. ಈ ರೀತಿ ಮಾಡ್ತಾ ಇದ್ವಿ ಅಂದ್ರೆ ಅಯ್ಯೋ ಟೈಮ್ ಆಗೋಯ್ತಾ, ಎದ್ದ ತಕ್ಷಣ ನೋಡಿ ಅಯ್ಯೋ ಟೈಮ್ ಆಗೋಯ್ತಾ, ಇದೇನಿದು ಅಂತೆಲ್ಲ ಹೇಳ್ಬಿಟ್ಟು ಇದಕ್ಕಿದ್ದಾಗೆ ಗಡಿಬಿಡಿ ಮಾಡ್ಕೊಂಡು ಆ ರೀತಿ ಎಲ್ಲ ಹೊರಟ್ವಿ ಅಂದ್ರೆ ಅವಾಗ ನಮ್ಮಲ್ಲಿ ಯೋಜನೆನೇ ಇಲ್ಲ ಅಂದಾಗ ಏನಾಗತ್ತೆ, ಆ ರೀತಿ ಮಾಡಿದಾಗ ಟೆನ್ಷನ್ಸ್ ಅಥವಾ ಅದರಲ್ಲಿ ನಾವು ಸ್ಟ್ರೆಸ್ ಅಲ್ಲಿ ಮುಳುಗೋಗ್ಬಿಡ್ತೀವಿ. ಮತ್ತೆ ಅದನ್ನೇ ಮಕ್ಕಳು ಮತ್ತೆ ನಮ್ಮ ಮಕ್ಳಿನ ಓದಾಗಿರ್ಬಹುದು ಮತ್ತೆ ನಮ್ಮ ಕೆಲಸ ಆಗಿರ್ಬೋದು, ಅದಕ್ಕೆ ತಗೊಬಂದ್ವಿ ಅಂದ್ರೆ ಯಾವ ಕೆಲ್ಸನ ಮೊದ್ಲು ಮಾಡ್ಬೇಕು, ಪ್ರಿಯಾರಿಟಿ ಕೊಟ್ಟು ಯಾವ ಕೆಲಸ ಮೊದ್ಲು ಮಾಡ್ಬೇಕು, ಯಾವ್ದು ಇಂಪಾರ್ಟೆಂಟ್ ಮತ್ತೆ ಬಹಳ ಮುಖ್ಯವಾಗಿರುವಂತದ್ದನ್ನ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಅದನ್ನ ಮಾಡೋದ್ರಿಂದ ನಮಗೆ ಅದು ಒಂದು ಒಳ್ಳೆ ಚೆನ್ನಾಗಿ ಏನು ಇಂಪ್ರೂವ್ ಕೆಲಸಗಳನ್ನ ಚೆನ್ನಾಗಿ ಮಾಡೋದಿಕ್ಕೆ ಒಳ್ಳೇದಾಗತ್ತೆ. ಮತ್ತೆ ಇನ್ ಕೇಸ್ ನಾವು ಅದನ್ನ ಪ್ಲಾನ್ ಮಾಡಿಲ್ಲ ಅಂದ್ರೆ ಸ್ಟ್ರೆಸ್ ಅಲ್ಲಿ ಮುಳುಗೋಗ್ಬಿಡ್ತೀವಿ. ಮತ್ತೆ ಬರೀ ಕೆಲ್ಸ ಮತ್ತೆ ಓದಕ್ ಮಾತ್ರ ಬರುತ್ತಾ? ಇಲ್ಲ, ಮನೆಯಲ್ಲಿ ಅಡಿಗೆ ಮಾಡುವಾಗ ಅವರು ಯಾವ 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 ಪದಾರ್ಥಗಳನ್ನ ಯಾವ ಆರ್ಡರ್ ಅಲ್ಲಿ ಹಾಕ್ಬೇಕು ಮತ್ತೆ ಯಾವ ಸಮಯದಲ್ಲಿ ಹಾಕ್ಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲೂ ಕೂಡ ಯೋಜನೆ ಬಹಳ ಮುಖ್ಯ ಆಗಿರುತ್ತೆ. ಮತ್ತೆ ಅದಷ್ಟೇ ಅಲ್ಲ, ನಾವು ಮಾತಾಡುವಾಗ ಯಾವ ಪದಗಳನ್ನ ಎಲ್ಲಿ ಎಷ್ಟು ಹೇಗೆ ಬಳಸ್ಬೇಕು, ಯಾರತ್ರ ಯಾವ ಪದಗಳನ್ನ ಬಳಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೊಳ್ಳುವಾಗ್ಲೂ ಅಷ್ಟೇನೆ ಯೋಜನೆ ಬಹಳ ಮುಖ್ಯ ಆಗಿರುತ್ತೆ. ಸೆಂಟೆನ್ಸ್ ಅಲ್ಲಿ ಬಹಳ ಯಾವ ಪದಗಳನ್ನ ಬಳಸಿದ್ರೆ ಬಹಳ ಚೆನ್ನಾಗಿ ಇರತ್ತೆ ಅಂತ ಹೇಳಿ. ಮತ್ತೆ ಹಣಕಾಸಿನ ನಿರ್ವಹಣೆ ಕಡೆಗೆ ಬಂದಾಗ ಎಲ್ಲಿ ಖರ್ಚು ಮಾಡ್ತಿದೀವಿ, ಎಲ್ಲಿ ಉಳಿತಾಯ ಮಾಡ್ತಿದೀವಿ, ಎಲ್ಲಿ ಎಷ್ಟನ್ನ ನಾವು ಎಷ್ಟು ದುಡಿತಾ ಇದೀವಿ, ಎಷ್ಟು ಖರ್ಚು ಮಾಡ್ತಿದೀವಿ ಅನ್ನೋದನ್ನ ಒಂದು ಪಟ್ಟಿ ಮಾಡ್ಬಿಟ್ವಿ ಅಂದ್ರೆ ನಮ್ಗೆ ಹಣಕಾಸಿನ ಮೇಲೆ ಒಂದು
ಹಿಡಿತ ಸಿಗತ್ತೆ, ಅದೊಂದು ಟ್ರ್ಯಾಕ್ ಸಿಗತ್ತೆ. ಅದ್ರ ಮೇಲೆ ನಾವು ಕೂಡ ಅದನ್ನ ಯೋಜನೆ ಮಾಡೋದಿಕ್ಕೆ ಶುರು ಮಾಡಬಹುದು. ಇಲ್ಲ ಇರೆಸ್ಪಾನ್ಸಿಬಲ್ ಆಗಿ ನಾವು ಅಲ್ಲಿ ಇಲ್ಲಿ ಖರ್ಚು ಮಾಡ್ತಿದ್ವಿ ಅಂದ್ರೆ ಅದು ಟ್ರ್ಯಾಕ್ ಸಿಗೋದಿಕ್ಕೆ ಕಷ್ಟ ಆಗಬಹುದು. ಮತ್ತೆ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಪ್ಲಾನ್ ಯುವರ್ ಡೇ ಇನ್ ದ ಮಾರ್ನಿಂಗ್ ಅಂಡ್ ಆಡಿಟ್ ಯುವರ್ ಡೇ ಇನ್ ದ ಈವ್ನಿಂಗ್ ಅಂತ ಹೇಳಿ. ಅದೇ ರೀತಿ ನಾವು ಅದನ್ನ ಪ್ರತಿದಿನನ ಪ್ಲಾನ್ ಮಾಡ್ಬಿಟ್ಟು ಸಂಜೆ ಆಡಿಟ್ ಮಾಡ್ತಾ ಇದ್ವಿ ಅಂದ್ರೆ ನಮಗೂ ಕೂಡ ನಮ್ಮ ಜೀವನದ ಮೇಲೆ ಹಿಡಿತ ಸಾಧಿಸೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಪ್ರತಿದಿನ ನಾವು ಪ್ರತಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಯೋಜನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ದಿನ ಪೂರ್ತಿ ಸುಂದರವಾಗಿ ಹೋಗುತ್ತೆ, ಸಂಗೀತದಂತೆ ಇಂಪಾಗಿ ಹೋಗ್ತಾ ಇರುತ್ತೆ. ಇಲ್ಲ ಓಕೆ, ಅಂದ್ರೆ ಅಲ್ಲಿ ಗುಡ್. ಇಲ್ಲಿ ಹಳ್ಳ ನಮ್ಮ ಸುದರ್ಶನ್ ಏನು ಹೇಳಕ್ ಕೊಟ್ಟಿದ್ದಾರೆ ಅಂದರೆ, ಧನ್ಯವಾದಗಳು. ಆಲ್ ಡಿಸಿಪ್ಲಿನ್ಸ್ ಒಂಥರ ಏನಂದರೆ, ಫ್ಯೂ ಡಿಸಿಪ್ಲಿನ್ಸ್ ಪ್ರಾಕ್ಟೀಸ್ಡ್ ಎವ್ರಿ ಡೇ ಈಸ್ ಕಾಲ್ಡ್ ಆಸ್ ಸಕ್ಸಸ್ ಅಂತ ಒಂದು ಮಾತು ಹೇಳ್ತಾ ಇರ್ತಾನೆ. ಅಂದರೆ ಕೆಲವೊಂದು ಶಿಸ್ತುಬದ್ಧತೆ ಧ್ವನಿಯಲ್ಲಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಬೇಕು ಅನ್ನುವಂಥದ್ದು ಸುದರ್ಶನ್ ಹೇಳಿದ್ದಾರೆ. ನವೀನ್ ಕುಮಾರ್ ಏನು ಹೇಳ್ತಾರೆ ಕೇಳೋಣ. ಎಸ್ ನವೀನ್. ಹಾ ಸರ್, ಸಂಗೀತ ಅಂತ ಉದಾಹರಣೆ ಕೊಡೋದಾದ್ರೆ ಸರ್, ಅದು ಒಂದು ಉತ್ತಮ ಪ್ರದರ್ಶನ ಕಲೆ ಅಂತಾನೆ ಕರೀತಾರೆ ಸರ್. ಅಂದ್ರೆ ಅದು ಪ್ರದರ್ಶನ ಮಾಡಬೇಕು ಅಂತಂದ್ರೆ ತುಂಬಾ ಉತ್ತಮವಾಗಿದ್ರೆ ಬೇರೆಯವ್ರಿಗೆ ತುಂಬಾ ಅಂದ್ರೆ ಅದ್ ಮನ್ಸಿಗೆ ತುಂಬಾ ನಾಟುತ್ತೆ, ಅಷ್ಟು ಅದೊಂದು ಸಂತೋಷ ಕೊಡುತ್ತೆ ಅಂತ. ಅದೇ ತರನೇ ಮಾತಲ್ಲಾಗಿರ್ಬೋದು, ನಾವು ಸಂಗೀತಕ್ಕೆ ಉದಾಹರಣೆ ಕೊಡೋದಾದ್ರೆ ಆ ತಾಳ ಅಥವಾ ರಾಗ, ಪದ, ಧ್ವನಿ ಎಷ್ಟು ಸ್ಪಷ್ಟವಾಗಿರ್ಬೇಕೋ ಅದೆಲ್ಲ ಸ್ಪಷ್ಟವಾಗಿದ್ರೆ ಕೇಳೋರ್ಗೆ ತುಂಬಾ ಇಂಪಾಗಿರುತ್ತೆ. ಅದೇ ತರನೇ ನಮ್ಮ ಮಾತುಗಳಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಭಾವನೆ. ಓಕೆ ಸ್ನೇಹಿತರೆ, ನಮ್ಮ ಎಲ್ಲ ಕಲಿಕಾರ್ಥಿಗಳು ಒಬ್ಬೊಬ್ಬರು ತಮ್ಮ ತಮ್ಮ ಅನಿಸಿಕೆಗಳನ್ನು ಸೊಗಸಾಗಿ ತಿಳಿಸಿದ್ದಾರೆ. ಇವ್ರ ಅಭಿಪ್ರಾಯ ಹೇಳಿದರು. ನೀವು ನೋಡ್ತಾ ಇರೋರು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ದಾಖಲಿಸಿದರೆ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗ್ತದೆ. ಯಾಕೆಂದರೆ ನಾನು ಇನ್ನೊಂದು ಗಮನಿಸ್ತೀನಿ, ನಾವು ಸಾಮಾನ್ಯವಾಗಿ ಈ ಫೀಡ್ಬ್ಯಾಕ್ ವಿಷಯದಲ್ಲಿ ತುಂಬ ವೀಕು. ಆದರೆ ನೀವು ಆಗಬಾರ್ದು. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನ ಸುಮಾರು ಜನ ಬೇರೆ ಬೇರೆ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬರ್ಸು ಕಡಿಮೆ ಇದ್ದಾರೆ. ಯಾಕೆ ಅಂದರೆ ನಮ್ಮ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವು ಆ ಥರ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇವತ್ತೇ ಮಾಡಿ ಅಂತ ಹೇಳ್ತಾ, ಈ ವಿಚಾರ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಪ್ರತಿ ಕಾಮೆಂಟ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಐ ವಿಶ್ ಆಲ್ ದ ಬೆಸ್ಟ್.